ಇಂದಿನ ಜಗತ್ತಿನಲ್ಲಿ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ವಿದ್ಯುತ್ ಕಾರುಗಳು ಮತ್ತು ಬಾಹ್ಯಾಕಾಶ ಸಂಶೋಧನೆ ಎಂದಾಗ ಮೊದಲು ನೆನಪಾಗುವ ಹೆಸರೇ ಎಲಾನ್ ಮಸ್ಕ್. ಕೆಲವರಿಗೆ ಅವರು ದೂರದೃಷ್ಟಿಯ ವಿಜ್ಞಾನಿ, ಕೆಲವರಿಗೆ ಅಪರೂಪದ ಉದ್ಯಮಿ, ಮತ್ತೊಬ್ಬರಿಗೆ ವಿವಾದಾತ್ಮಕ ವ್ಯಕ್ತಿ. ಆದರೆ ಒಂದು ಮಾತ್ರ ನಿಜ, ಅವರು ಜಗತ್ತಿನ ತಂತ್ರಜ್ಞಾನ ದಿಕ್ಕನ್ನು ಬದಲಾಯಿಸಿದ ವ್ಯಕ್ತಿಗಳಲ್ಲಿ ಒಬ್ಬರು. ಹಾಗಾದರೆ ಎಲಾನ್ ಮಸ್ಕ್ ಯಾರು? ಅವರು ಈ ಮಟ್ಟಕ್ಕೆ ಬೆಳೆಯಲು ಕಾರಣವೇನು? ಅವರ ಯಶಸ್ಸಿನ ಹಿಂದೆ ಇರುವ ಕಥೆ ಏನು? ಇತ್ತೀಚೆಗೆ ಅವರು ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದ್ದಾರೆ? ಈ ಎಲ್ಲ ವಿಚಾರಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲಾನ್ ರಿವ್ ಮಸ್ಕ್ ಇವರು 1971 ಜೂನ್ 28ರಂದು ದಕ್ಷಿಣ ಆಫ್ರಿಕಾದ ಪ್ರಿಟೋರಿಯಾದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರಿಗೆ ಪುಸ್ತಕಗಳು ಮತ್ತು ಕಂಪ್ಯೂಟರ್ಗಳ ಮೇಲೆ ಅಪಾರವಾದ ಆಸಕ್ತಿ ಇತ್ತು. ಇತರ ಮಕ್ಕಳು ಆಟವಾಡುತ್ತಿದ್ದಾಗ ಅವರು ವಿಜ್ಞಾನ, ತಂತ್ರಜ್ಞಾನ ಮತ್ತು ಅಂತರಿಕ್ಷಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದುತ್ತಿದ್ದರು. ಅಂದಹಾಗೆ ಎಲಾನ್ ಮಸ್ಕ್ ಇವರ ಪ್ರಾಥಮಿಕ ಶಿಕ್ಷಣ ಪ್ರಿಟೋರಿಯಾದಲ್ಲಿ ನಡೆಯಿತು ಮತ್ತು ಕೇವಲ 12 ವರ್ಷದ ವಯಸ್ಸಿನಲ್ಲಿಯೇ ಅವರು ಬ್ಲಾಸ್ಟರ್ ಎಂಬ ಸರಳ ವಿಡಿಯೋ ಗೇಮ್ ಅನ್ನು ನಿರ್ಮಿಸಿ ಮಾರಾಟ ಮಾಡಿದರು. ಆಗಲೇ ಅವರ ಪ್ರತಿಭೆ ಹೊರಹೊಮ್ಮತೊಡಗಿತ್ತು. ಉನ್ನತ ಶಿಕ್ಷಣಕ್ಕಾಗಿ ಅವರು ಮೊದಲು ಕೆನಡಾಕ್ಕೆ ತೆರಳಿ ನಂತರ ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿದರು. ಎಲಾನ್ ಮಸ್ಕ್ ಇವರು ಯೂನಿವರ್ಸಿಟಿ ಆಫ್ ದ ಪೆನ್ಸಿಲ್ವೇನಿಯಾದಲ್ಲಿ ಅರ್ಥಶಾಸ್ತ್ರ ಮತ್ತು ಭೌತಶಾಸ್ತ್ರವನ್ನು ಅಧ್ಯಯನ ಮಾಡಿದರು. ಆ ನಂತರ PhD ಅಧ್ಯಯನ ಮಾಡಿದರು. ತಮ್ಮ ಕನಸು ನನಸಾಗಿಸಲು ಅದನ್ನು ಬಿಟ್ಟು ಉದ್ಯಮ ಕ್ಷೇತ್ರಕ್ಕೆ ಪ್ರವೇಶಿಸಿದರು. ಎಲಾನ್ ಮಸ್ಕ್ ಇವರ ಮೊದಲ ಯಶಸ್ಸನ್ನು ನೋಡುವುದಾದರೆ, ಇವರು ಆರಂಭಿಸಿದ ಮೊದಲನೇ ಕಂಪನಿ ಜೆಪ್2. ಇದು ಪತ್ರಿಕೆಗಳಿಗೆ ಆನ್ಲೈನ್ ನಕ್ಷೆ ಮತ್ತು ವ್ಯವಹಾರ ಮಾಹಿತಿಯನ್ನು ಒದಗಿಸುತ್ತಿತ್ತು. ನಂತರ ಈ ಕಂಪನಿಯನ್ನು ಮಾರಾಟ ಮಾಡಿ ಪಡೆದ ಹಣದಿಂದ ಹೊಸ ಕಂಪನಿಯನ್ನು ಆರಂಭಿಸಿದರು. ಅವರ ಮುಂದಿನ ಹೆಜ್ಜೆಯ ಪ್ರಯತ್ನವೇ ಪೇಪಾಲ್. ಇದು ಇಂಟರ್ನೆಟ್ ಮೂಲಕ ಸುರಕ್ಷಿತವಾಗಿ ಹಣ ಕಳುಹಿಸುವ ವ್ಯವಸ್ಥೆಯನ್ನು ಜನಪ್ರಿಯಗೊಳಿಸಿತು. ಪೇಪಾಲ್ ಮಾರಾಟದಿಂದ ಅವರಿಗೆ ಅಪಾರ ಸಂಪತ್ತು ದೊರೆಯಿತು. ಬಹುತೇಕ ಜನರು ಹಣ ಸಂಪಾದಿಸಿದ ನಂತರ ವಿಶ್ರಾಂತಿ ಪಡೆದುಕೊಳ್ತಾರೆ. ಆದರೆ ಎಲಾನ್ ಮಸ್ಕ್ ಸಂಪೂರ್ಣ ವಿಭಿನ್ನ ವ್ಯಕ್ತಿ. ಅವರು ಮನುಷ್ಯರನ್ನು ಒಂದು ದಿನ ಮಂಗಳ ಗ್ರಹಕ್ಕೆ ಕಳುಹಿಸುವ ಕನಸು ಕಂಡರು. ಈ ಕನಸಿನೊಂದಿಗೆ SpaceX ಕಂಪನಿಯನ್ನು ಸ್ಥಾಪಿಸಿದರು. ಆರಂಭದಲ್ಲಿ ಇವರ ಅನೇಕ ರಾಕೆಟ್ ಉಡಾವಣೆಗಳು ವಿಫಲವಾದವು. ಕಂಪನಿಯು ಮುಚ್ಚುವ ಪರಿಸ್ಥಿತಿಗೂ ಎದುರಾಯಿತು. ಆದರೆ ಇವರು ಕೈಚೆಲ್ಲಿ ಕೂಡಲಿಲ್ಲ. ಕೊನೆಗೆ ಫಾಲ್ಕೋನ್ ರಾಕೆಟ್ಗಳು ಯಶಸ್ವಿಯಾದವು. ನಂತರ ನಾಸಾ ಕೂಡ SpaceX ಜೊತೆ ಒಪ್ಪಂದ ಮಾಡಿಕೊಂಡಿತು. ಇಂದು SpaceX ವಿಶ್ವದ ಪ್ರಮುಖ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಗಳಲ್ಲಿ ಒಂದಾಗಿದೆ. ಅಂದಹಾಗೆ ಎಲಾನ್ ಮಸ್ಕ್ ಹೆಸರು ಹೆಚ್ಚು ಜನಪ್ರಿಯವಾದದ್ದು ಟೆಸ್ಲಾ ಮೂಲಕ. ವಿದ್ಯುತ್ ಕಾರುಗಳು ಭವಿಷ್ಯ ಎಂದು ಅವರು ನಂಬಿದ್ದರು. ಇಂದು ಟೆಸ್ಲಾ ವಿಶ್ವದ ಅತ್ಯಂತ ಪ್ರಸಿದ್ಧ ಎಲೆಕ್ಟ್ರಿಕಲ್ ಕಾರು ಕಂಪನಿಗಳಲ್ಲಿ ಒಂದಾಗಿದೆ. ಟೆಸ್ಲಾ ಕೇವಲ ಕಾರುಗಳಷ್ಟೇ ಅಲ್ಲ, ಬ್ಯಾಟರಿ ತಂತ್ರಜ್ಞಾನ ಮತ್ತು ಸ್ವಯಂ ಚಾಲನಾ ವ್ಯವಸ್ಥೆಯ ಮೇಲೂ ಸಂಶೋಧನೆ ನಡೆಯುತ್ತಿದೆ. ಅಂದಹಾಗೆ 2022ರಲ್ಲಿ ಎಲಾನ್ ಮಸ್ಕ್ ಇವರು ಟ್ವಿಟರ್ ಅನ್ನು ಖರೀದಿಸಿ ನಂತರ ಅದನ್ನು X ಎಂದು ಮರುನಾಮಕರಣ ಮಾಡಿದರು. ಕೃತಕ ಬುದ್ಧಿಮತ್ತೆ ಕ್ಷೇತ್ರಗಳಲ್ಲಿ XAI ಎಂಬ ಕಂಪನಿಯನ್ನು ಆರಂಭಿಸಿ ಹೊಸ AI ಮಾದರಿಯನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಅಂದಹಾಗೆ ನ್ಯೂರಲಿಂಕ್ ಮೂಲಕ ಮೆದುಳು ಮತ್ತು ಕಂಪ್ಯೂಟರ್ ನಡುವಿನ ಸಂಪರ್ಕವನ್ನು ಅಭಿವೃದ್ಧಿಪಡಿಸುವ ಪ್ರಯತ್ನ ನಡೆಯುತ್ತಿದೆ. ಈ ತಂತ್ರಜ್ಞಾನ ಭವಿಷ್ಯದಲ್ಲಿ ಕೆಲವು ನರ ಸಂಬಂಧಿತ ಕಾಯಿಲೆಗಳ ಚಿಕಿತ್ಸೆಗೆ ಸಹಕಾರಿಯಾಗಬಹುದು ಎಂಬ ನಿರೀಕ್ಷೆ ಇದೆ. ಇತ್ತೀಚಿನ ಪ್ರಮುಖ ಬೆಳವಣಿಗೆಗಳನ್ನು ನೋಡುವುದಾದರೆ, ಟೆಸ್ಲಾ ಸ್ಟೇರಿಂಗ್ ವೀಲ್ ಮತ್ತು ಪೆಡಲ್ಗಳಿಲ್ಲದ ಸಂಪೂರ್ಣ ಸ್ವಯಂಚಾಲಿತ ಸೈಬರ್ ಕ್ಯಾಬ್ ಮಾದರಿಯನ್ನು ಪರೀಕ್ಷಿಸುತ್ತಿದೆ. ಇದು ರೋಬೋಟ್ಯಾಕ್ಸಿ ಸೇವೆಗಳತ್ತ ದೊಡ್ಡ ಹೆಜ್ಜೆಯಾಗಿ ಪರಿಗಣಿಸಲಾಗುತ್ತಿದೆ. ಕೆಲವು ಮಾಧ್ಯಮಗಳು SpaceX AI ಆಧಾರಿತ ಹೊಸ ಹ್ಯಾಂಡ್ಹೆಲ್ಡ್ ಸಾಧನವನ್ನು ಅಭಿವೃದ್ಧಿಪಡಿಸುತ್ತಿದೆ ಎಂದು ವರದಿ ಮಾಡಿದ್ದವು. ಆದರೆ ಎಲಾನ್ ಮಸ್ಕ್ ಈ ವರದಿಯನ್ನು ಸಂಪೂರ್ಣ ಸುಳ್ಳು ಎಂದು ಸಾರ್ವಜನಿಕವಾಗಿ ತಳ್ಳಿಹಾಕಿದ್ದಾರೆ. ಎಲಾನ್ ಮಸ್ಕ್ ತಮ್ಮ AI ಕಂಪನಿ ಮತ್ತು XAI ಮುಂದಿನ ತಿಂಗಳುಗಳಿಂದ ಹೊಸ ಫೌಂಡೇಶನ್ AI ಮಾಡೆಲ್ಗಳನ್ನು ನಿಯಮಿತವಾಗಿ ಬಿಡುಗಡೆ ಮಾಡುವ ಉದ್ದೇಶವನ್ನು ಘೋಷಿಸಿದ್ದಾರೆ. ಟೆಸ್ಲಾ ಷೇರುಗಳಲ್ಲಿ ಏರಿಕೆಯಾಗಿದೆ. ಹೌದು ಸ್ನೇಹಿತರೆ, ಟೆಸ್ಲಾನ ಸ್ವಯಂಚಾಲನಾ ತಂತ್ರಜ್ಞಾನ ಮತ್ತು AI ಅಭಿವೃದ್ಧಿಪಡಿಸಿದ ಕುರಿತು ಸುದ್ದಿಗಳ ಹಿನ್ನೆಲೆಯಲ್ಲಿ ಕಂಪನಿಯ ಷೇರುಗಳಲ್ಲಿ ಏರಿಕೆ ಕಂಡುಬಂದಿದೆ. ಹಾಗಾಗಿ ಎಲಾನ್ ಮಸ್ಕ್ ಈಗ ಪ್ರಪಂಚದ ಮೊದಲ ಟ್ರಿಲಿಯನಿಯರ್ ಆಗಿದ್ದಾರೆ. ಇನ್ನು ಎಲಾನ್ ಮಸ್ಕ್ ಇವರ ಬಗ್ಗೆ ಟೀಕೆಗಳು ಮತ್ತು ವಿವಾದಗಳನ್ನು ನೋಡುವುದಾದರೆ, ಎಲಾನ್ ಮಸ್ಕ್ ಅವರು ಕೆಲಸದ ಶೈಲಿ, ಸಾಮಾಜಿಕ ಮಾಧ್ಯಮದಲ್ಲಿನ ಹೇಳಿಕೆಗಳು ಹಾಗೂ ಕೆಲವು ವ್ಯವಹಾರದ ನಿರ್ಧಾರಗಳ ಬಗ್ಗೆ ಹಲವು ಬಾರಿ ಟೀಕೆಗಳು ವ್ಯಕ್ತವಾಗಿವೆ. ಅದೇ ಸಮಯದಲ್ಲಿ ಅವರ ಬೆಂಬಲಿಗರು ಅವರನ್ನು ಹೊಸ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವ ಉದ್ಯಮಿಯಾಗಿ ನೋಡುತ್ತಾರೆ. ಹೀಗಾಗಿ ಅವರ ಪ್ರಶಂಸೆ ಮತ್ತು ಟೀಕೆ ಎರಡನ್ನೂ ಸಮಾನವಾಗಿ ಎದುರಿಸುವ ವ್ಯಕ್ತಿಯಾಗಿದ್ದಾರೆ. ಎಲಾನ್ ಮಸ್ಕ್ ಇವರಿಂದ ಕಲಿಯಬಹುದಾದ ಪಾಠಗಳನ್ನು ನೋಡುವುದಾದರೆ, ದೊಡ್ಡ ಕನಸು ಕಾಣಿರಿ, ದೀರ್ಘಕಾಲದ ಗುರಿಗಳಿಗಾಗಿ ನಿರಂತರವಾಗಿ ಶ್ರಮಿಸಿ. ಅಂದಹಾಗೆ ಎಲಾನ್ ಮಸ್ಕ್ ಅವರ ಜೀವನ ಕೇವಲ ಒಬ್ಬ ಉದ್ಯಮಿಯ ಕಥೆಯಲ್ಲ, ಅದು ಕನಸು, ಪರಿಶ್ರಮ, ವೈಫಲ್ಯ, ಹೊಸ ಪ್ರಯತ್ನ ಮತ್ತು ತಂತ್ರಜ್ಞಾನದ ಮೂಲಕ ಭವಿಷ್ಯವನ್ನು ರೂಪಿಸಲು ಮಾಡಿದ ಪ್ರಯಾಣ.
ಅವರ ಎಲ್ಲ ನಿರ್ಧಾರ, ಅವರ ಎಲ್ಲ ಯೋಜನೆಗಳು ಯಶಸ್ವಿಯಾಗುತ್ತವೆ ಎಂಬುದನ್ನು ಭವಿಷ್ಯವೇ ನಿರ್ಧರಿಸುತ್ತದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ತಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ. ಧನ್ಯವಾದಗಳು.